ಇಷ್ಟದಿಂದ ಸಾಕಿರೋರಾದ್ರೆ ಊತಾಕ್ತಾರೆ, ದುಡ್ಡು ಬೇಕು ಅಂತ ಕೂದಾಕ್ತಾನೆ. ಇದು ಉಲ್ಲಾಸ್ ಬ್ರ್ಯಾಂಡ್ ಅಂತ ಅಂದ್ಬಿಟ್ಟು ಬಂಡೂರು ಟಾಪ್ ಶೇಪ್ಸ್ ಮಂಡ್ಯ ಬಂಡೂರು ಕುರಿಗಳಿದೆಲ್ಲ ನೋಡಿ ಹೆಂಗೈತೆ ಬಂಡೂರು ಮರಿ. ತಮ್ಮ ನಿಮ್ಮ ಹೆಸರು? ಉಲ್ಲಾಸ್ ಅಂತ ಅಣ್ಣ. ಹಾಂ, ಯಾವ ಊರು? ಕಿರ್ಗಾವಲಿಂದ ಬಂದಿದ್ದೀನಿ, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು. ಎಷ್ಟು ವರ್ಷದಿಂದ ಸಾಕ್ತಿರೋದು ಈ ಬಂಡೂರು ಕುರಿಗಳನ್ನ? ನಮ್ಮ ತಾತ ನಮ್ಮ ತಂದೆಯವರೆಲ್ಲ ಮಾಡ್ತಿದ್ರು. ಓಕೆ, ಅದನ್ನ ನಾವು ಕಂಟಿನ್ಯೂ ಮಾಡ್ಕೊಯ್ತಿದ್ದೀವಿ. ಹಾಂ ಹಾಂ ಹಾಂ. ಎಷ್ಟು ಕುರಿಗಳಾಯ್ತು ಇವಾಗ ನಿಮ್ಮ ಹತ್ರ? 10 ಮರಿ ಹಾಕೊಂಡಿದ್ದೀನಿ ಮೇಡಮ್. 10 ಮರಿ. ಹಾಂ, ಎಲ್ಲ ಮಾತಾಡಿಸ್ತಾರೆ, ಓಕೆ, ಒಳ್ಳೊಳ್ಳೆ ಮರಿ ಸಾಕಿದ್ದಾರೆ ಅಂತಂತಾರೆ. ಚೆನ್ನಾಗೈತೆ. ಆಮೇಲೆ ಒಳ್ಳೆ ಮಾರ್ಕೆಟಿಂಗ್ ತರ ನಡೀತೈತೆ. ಎಲ್ಲ ನಂಬರ್ ಇಸ್ಕೊಂಡೋಗ್ತಾರೆ, ಫಾರ್ಮ್ ಮಾಡ್ತಾರೆ, ಪ್ರತಿಯೊಂದು ನಾವು ಎಕ್ಸ್ಪ್ಲೇನ್ ಎಲ್ಲ ಮಾಡ್ತಿದೀವಿ ಬಂಡೂರು ಮರಿ ಬಗ್ಗೆ. ಏನ್ ಇದು 25,000 30,000 ಅವನು ಲಕ್ಷ ಹೇಳ್ತೀರಾ ಅಂತ ಕೇಳ್ತಾರೆ. ಎಷ್ಟು ಕೆಜಿ ಬರ್ತಾವೆ ಅಂತ ಹೇಳ್ತಾರೆ. ನಾವು ಇದೊಂದು ಮರಿ 7 ತಿಂಗಳು ಮರಿ 45,000 ಹೇಳಿದ್ರೆ ಎಷ್ಟು ಕೆಜಿ ಬಂದದು ಅಂತಾರೆ. ಇದೇನಿದ್ರು ಶೋಕಿ ಅದಕ್ಕೆ. ಓಕೆ, ಕೊನೆಯಲ್ಲಿ ಏನು ಮಾಡೋದು ಇದು? ಇದೇ ಬ್ರೀಡಿಂಗ್ ಪರ್ಪಸ್ ಅಣ್ಣ. ಓಕೆ, ಲಾಸ್ಟ್ ವರ್ಗೂ ಅಷ್ಟೇ. ಒಂದು ಬಂಡೂರು ಮರಿ ಒಂದು 10 ವರ್ಷ 12 ವರ್ಷದವರೆಗೂ ಮೇಂಟೈನ್ ಮಾಡ್ಬೋದು. ಓಕೆ, ಈಗ ಆಲ್ರೆಡಿ ಬ್ರ್ಯಾಂಡ್ ಆಗದ ಬಂಡೂರು ಕುರಿ ಅಂತ ಅನ್ನೋದು. ನಾನು ಅಣ್ಣ ಎಜುಕೇಶನ್ ಮಾಡ್ತೀನಿ, ಈಗ BCA ಫೈನಲ್ ಇಯರ್. ಓಕೆ, ಕೆಲಸಕ್ಕೆ ಹೋದ್ರು ಹಬ್ಬ ಅಂದ್ರೆ ಇನ್ನು 2-3 ವರ್ಷ ಸರ್ವಿಸ್ ಮಾಡಿದ್ರು ಒಂದು 30-40 ಸಾವಿರ ಸಂಬಳ ಕೊಡ್ಬೇಕು. ಓಕೆ, ಬೇರೆಯವ್ರ ಕೈ ಕೆಳಗಡೆ ಇರೋದ್ರಿಂದ ಇಲ್ಲಿ ನೋಡಿ ಜನ ಎಷ್ಟು ಖುಷಿಯಿಂದ ಮಾತಾಡಿಸ್ತಾರೆ ಈ ಬಂಡೂರು ಮರಿ ಬಗ್ಗೆ. ಓಕೆ, ಎಷ್ಟು ವಯಸ್ಸು ಇವಾಗ? ನನಗೆ 20 ವರ್ಷ. ತುಂಬಾ ನಶಿಸೋಗಿದೆ, ತುಂಬಾ ಕಮ್ಮಿ ಇದೆ. ಇವತ್ತೆಲ್ಲ ಹುಡುಕಿದ್ರು ಟಾಪ್ ಬಂಡೂರು ಮರಿಗಳು ಒಂದು 2,000 ಇಲ್ಲ ಅಣ್ಣ. ಹಂಗಾಗಿ ಇದನ್ನ ತಳಿ ಉಳಿಸ್ಬೇಕು, ಬೆಳೆಸ್ಬೇಕು ಅಂತ ಈ ಫೀಲ್ಡ್ಗಳಿದೆ. ಓಕೆ, ಇದು ಈಗ ಈ ಎಷ್ಟು ಅಮೌಂಟ್ ಅಂದ್ರೆ ಎಷ್ಟೊಂದು ಇರೋದು ನಿಮ್ಮ ಹತ್ರ? ಇಲ್ಲಿರೋದು 80,000 1 ಲಕ್ಷದವರೆಗೂ ಐತೆ. ಉಲ್ಲಾಸ್, ಇನ್ನೊಂದು ಏನಂತಂದ್ರೆ ಈಗ ಬಂಡೂರು ಕುರಿಗಳು ಅಂತ ಅಂದ್ಬಿಟ್ಟು ಸಾಕಷ್ಟು ಕಡೆ ಫೇಕ್ ಎಲ್ಲ ಮಾಡ್ತಾರೆ, ಜೊತೆ ಕ್ರಾಸ್ ಬ್ರೀಡ್ ಎಲ್ಲ ಮಾಡ್ತಾರೆ, ಒರಿಜಿನಲ್ ತಳಿ ಸಿಗಲ್ಲ. ಜೊತೆಗೆ ಈಗ ಕಮ್ಮಿ ಅಮೌಂಟ್ದು ಜಾಸ್ತಿ ಅಮೌಂಟ್ ಇಸ್ಕೊಂಡು ಯಾಮಾರಿಸುವಂಥದ್ದು ಜಾಸ್ತಿ ಇದೆ. ಹಂಗಾಗಿ ಬಂಡೂರು ಕುರಿ ಅಂತಂದ್ರೆ ಪಕ್ಕಾ ತಳಿ, ಅದ್ರದ್ದು ಗುಣಲಕ್ಷಣ ಏನು, ಜನಗಳು ಏನನ್ನು ನೋಡಿ ತಗೋಬೇಕು ಇದನ್ನ. ಓಕೆ, ಓಕೆ, ಯಾವಾಗ ಬಂದರೂ ಸಿಗುತ್ತೆ ನಿಮ್ಮ ಹತ್ರ ಒಟ್ಟಿನಲ್ಲಿ. ಕಾಂಟ್ಯಾಕ್ಟ್ ಮಾಡಿ ಬರ್ಬೋದು. ಕಾಂಟ್ಯಾಕ್ಟ್ ನಂಬರು ಅದೇನಾ? 84 31 72 16 46 ನಂಬರು. ಯಾರಾದರೂ ಬೇಕಿತ್ತು ಅಂತಂದರೆ ಮರಿಗಳು ತಿಂಗಳು ಮರಿಯಿಂದ ವರ್ಷದ ಮರಿಯಿಂದ ಸಿಗುತ್ತೆ. ಬಂಡೂರು ಮರಿ ಸಾಕಬೇಕು, ಯಾಕಂದ್ರೆ ಇವತ್ತು ನಾಯಿ ತಗೊಂಡು ಸಾಕೋದು ಕುರಿ ಸಾಕೋದ್ರು ನಮ್ಮ ತಳಿ ಉಳಿತದೆ. ಸತ್ಯ ಅದು. ನಾವು ಅಷ್ಟೇ, ನಾವು ಹಳ್ಳಿ ತರ ಉಳಿಸ್ಬೇಕು ಅಂತ ಒಂದು ಕರು ಕಟ್ಕೊಂಡು ಒಂದು ಓರಿ ಕಟ್ಕೊಂಡು ಸುಮ್ಮನೆ ನಾವು ಡೈಲಿ ವಾಕಿಂಗ್ ಮಾಡ್ತೀವಿ. ರೈತರ ಮೂಲ ತಳಿಗಳು ಉಳ್ಕತ್ತವೆ ಅಂತ. ಹೌದು, ಗಿಲ್ಲಿಯವ್ರ ಹತ್ರನೂ ಇದೆ ಅಲ್ವಾ ಇರೋದು? ಅವ್ರ ಹತ್ರನೂ ಒಂದು 30-40 ಇರ್ಬೋದು ಅವರಪ್ಪ ಮೇಯಿಸುವಂಥದ್ದು. ಆಯ್ತಪ್ಪ, ಒಳ್ಳೇದಾಗಲಿ ನಿನಗೆ. ಥ್ಯಾಂಕ್ ಯು ಸೋ ಮಚ್ ಡೀಟೇಲ್ಸ್ ಕೊಟ್ಟೋದಕ್ಕೆ.